ಟ್ರಾಫಿಕ್ನ ವಿಚಾರ ಈಗ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಸಹಜವಾಗಿಯೇ ಈ ಟ್ರಾಫಿಕ್ ಕಂಟ್ರೋಲ್ಗೆ ಈಗ ಬೆಂಗಳೂರು ಪೊಲೀಸರಿಗೆ ಹೊಸ ಸವಾಲಾಗಿರುವಂಥದ್ದು. ಸಂಚಾರ ದಟ್ಟಣೆಯಲ್ಲಿ ಬೆಂಗಳೂರು ಕುಖ್ಯಾತಿ ಟ್ರಾಫಿಕ್ನಿಂದ ಹೊರಬರೋದಕ್ಕೆ ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಿದ್ದಾರಂತೆ. 500ಕ್ಕೂ ಅಧಿಕ ITBT ಕಂಪನಿಯ ಮೀಟಿಂಗ್ ಅನ್ನು ಕರೆದಿದ್ದಾರೆ ಪೊಲೀಸರು. KR ಪುರಂ ಟು ಇಬ್ಬಲೂರು ಹೆಚ್ಚು ವಾಹನಗಳು ಓಡಾಟ ನಡೆಸುವಂತಹ ಜಾಗ. 17 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರೋಬ್ಬರಿ 2.5 ಲಕ್ಷ ವಾಹನಗಳು ಓಡಾಟವನ್ನು ನಡೆಸ್ತವೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಬಳಸೋದಕ್ಕೆ ಪೊಲೀಸರು ಸೂಚನೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮುಂದಿನ ವಾರ ಸಭೆಯನ್ನು ನಡೆಸಿ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ನಿರ್ಧರಿಸಿದ್ದಾರೆ. ಸಂಚಾರ ದಟ್ಟಣೆಯಲ್ಲಿ ಬೆಂಗಳೂರು ಕುಖ್ಯಾತಿಯನ್ನು ಪಡೆದುಕೊಂಡಿದೆ. ಸಹಜವಾಗಿ ಈಗ ಟ್ರಾಫಿಕ್ ಕಂಟ್ರೋಲ್ ಅನ್ನೋದೇ ಬೆಂಗಳೂರಿನ ಪೊಲೀಸರಿಗೆ ಹರಸಾಹಸದ ಕೆಲಸ ಆಗಿಬಿಟ್ಟಿದೆ. ಈ ಸಂದರ್ಭದಲ್ಲಿ ಹೆಂಗಾದರೂ ಮಾಡಿ ಈ ಕುಖ್ಯಾತಿಯಿಂದ ಹೊರಬರಬೇಕು, ಟ್ರಾಫಿಕನ್ನು ಕಂಟ್ರೋಲ್ ಮಾಡಬೇಕು, ಏನೇನೆಲ್ಲ ಪ್ಲಾನ್ ಮಾಡ್ಕೊಬೇಕು ಅಂಥೇಳಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದಾರಂತೆ. ಮುಖ್ಯವಾಗಿ ಯಾರ್ಯಾರು ಪ್ರೈವೇಟ್ ವೆಹಿಕಲ್ಗಳನ್ನು ಬಳಸ್ತಿದ್ದಾರಲ್ಲ ITBT ಕಂಪನಿಗಳಲ್ಲಿ, ಅಂಥವರಿಗೆ ಕಂಪನಿಗಳ ಮೂಲಕ ಸಜೆಷನ್ ಕೊಡೋದಕ್ಕೆ, ಇನ್ಸ್ಟ್ರಕ್ಷನನ್ನು ಪಾಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಬೆಂಗಳೂರು ಪೊಲೀಸರ ಈ ನಡೆ, ಅವರ ಈ ಬ್ಲೂ ಪ್ರಿಂಟು ಮೀಟಿಂಗ್ನಲ್ಲಿ ಸಕ್ಸಸ್ ಆಗುತ್ತಾ ಕಾದು ನೋಡಬೇಕಿದೆ. ಕಳೆದ ವಾರ ಒಂದು ನೆದರ್ಲ್ಯಾಂಡ್ ಬೇಸ್ಡ್ ಕಂಪನಿಯವರು ಕಂಜೆಷನ್ ವೈಸಲ್ಲಿ ಬ್ಯಾಂಗ್ಳೂರು ವಿಶ್ವಾದ್ಯಂತ 2ನೇ ಸ್ಥಾನದಲ್ಲಿದೆ ಅಂತ ಅವರು ಕೊಟ್ಟಿದ್ದಾರೆ. ಅದನ್ನು ನಾವು ಕೂಡ ನೋಡಿದ್ದೀವಿ. ಬೇಸಿಕ್ಲಿ ಅವರು 10 ಮೇನ್ ರೋಡ್ಸ್ ಯಾವುದಿದೆ ಅದನ್ನು ಮಾತ್ರ ಕಂಜೆಸ್ಟೆಡ್ ರೋಡ್ಸ್ನ ತಗೊಂಡು ಅದ್ರ ಮೇಲೆ ಅವರು ಕ್ಯಾಲ್ಕುಲೇಷನ್ ಮಾಡ್ತಾರೆ. ನಾವು ನೋಡಿದಾಗ ನಮ್ಮಲ್ಲಿ ಆ್ಯಕ್ಚುಲಿ ಔಟರ್ ರಿಂಗ್ ರೋಡ್ ಏನಿದೆ ಅದು ಮೋಸ್ಟ್ ಬೆಂಗಳೂರಲ್ಲಿ ಕಂಜೆಷನ್ ಜಾಸ್ತಿ ಇರೋದು ಪೀಕ್ ಅವರ್ಸಲ್ಲಿ. ಅಲ್ಲಿ ಆಲ್ಮೋಸ್ಟ್ ರೋಡ್ ಕೆಪಾಸಿಟಿ ಏನಿದೆ ಅದು 4ರಷ್ಟು ವೆಹಿಕಲ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೆ ಪೀಕ್ ಅವರ್ಸಲ್ಲಿ. ಸೊ ಮುಂದಿನ ವಾರ ನಾವು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆ ಆಲ್ರೆಡಿ ಒಂದು ಮೀಟಿಂಗ್ ಮಾಡಿದ್ದೀವಿ, ಗೌರ್ಮೆಂಟ್ ಸ್ಟೇಕ್ ಹೋಲ್ಡರ್ಸ್ ಮತ್ತು ನೆಕ್ಸ್ಟ್ ಟ್ಯೂಸ್ಡೇ ಕೂಡ ಮೀಟಿಂಗ್ ಇದೆ. ಮುಂದಿನ ತಿಂಗಳು ಸ್ಟಾರ್ಟಿಂಗ್ ಫಸ್ಟ್ ವೀಕಲ್ಲಿ CP ಸಾಹೇಬ್ರ ನೇತೃತ್ವದಲ್ಲಿ ಅಲ್ಲಿ 500 ಕಂಪನಿಗಳು ಸುಮಾರು 12 ಲಕ್ಷ ಜನ ಅಲ್ಲಿ ಕೆಲಸ ಮಾಡ್ತಾರೆ. ಔಟರ್ ರಿಂಗ್ ರೋಡ್ 17 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ. ಅದರಲ್ಲಿ ಮೇನ್ ಕಂಪನಿ ಯಾರು ಇನ್ಚಾರ್ಜ್ ಮೇನ್ ಡಿಸಿಷನ್ ಮೇಕರ್ಸ್ ಇರ್ತಾರೆ ಅವ್ರನ್ನ ಕರೆದು ಔಟರ್ ರಿಂಗ್ ರೋಡಲ್ಲಿ ವೆಹಿಕಲ್ ನಂಬರ್ನ ಕಮ್ಮಿ ಮಾಡಲಿಕ್ಕೆ ಮತ್ತು ಅಲ್ಲಿ IT ಎಂಪ್ಲಾಯೀಸಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ BMTC ಮತ್ತು ಶಟಲ್ ಸರ್ವಿಸಸ್ ಕಾರ್ಪೂಲಿಂಗ್ನ ಹೇಗೆ ಇಂಪ್ರೂವ್ ಮಾಡಬೇಕು ಅಂತ ಎಲ್ಲರ ಹತ್ರ ಚರ್ಚೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಹೌದು, ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಹೆಚ್ಚಾಗ್ತಾ ಇದೆ. ಮೀಟಿಂಗ್ ಮಾಡೋದ್ರಿಂದ ಈ ಸಮಸ್ಯೆ ಅಂತೂ ಬಗೆಹರಿಸೋದಕ್ಕಾಗಲ್ಲ. ಬಟ್ ಈ ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸರ ಪ್ಲಾನ್ ಹೇಗಿದೆ, ಆ ಪ್ಲಾನ್ ಯಾವ ರೀತಿ ಎಕ್ಸಿಕ್ಯೂಟ್ ಆಗಬಹುದು ಅಂತೇಳಿ? ಬೆಂಗಳೂರಿನ ಟ್ರಾಫಿಕ್ ವಿಚಾರ ವಿಶ್ವಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥ ಕಾರಣಕ್ಕಾಗಿ ಬೆಂಗಳೂರು ಪೊಲೀಸರಿಗೆ ಸಾಮಾನ್ಯವಾಗಿ ಬೆಂಗಳೂರಿನ ಟ್ರಾಫಿಕ್ ದೊಡ್ಡ ಮಟ್ಟದಲ್ಲಿ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಹಾಗಾಗಿ ಬೆಂಗಳೂರಿನ ಟ್ರಾಫಿಕ್ ಕಂಟ್ರೋಲನ್ನು ಮಾಡಲಿಕ್ಕೆ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಲಿಕ್ಕೆ ಈಗಾಗಲೇ ಬೆಂಗಳೂರು ಸಂಚಾರಿ ಪೊಲೀಸರು ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೊಂಡಿರುವಂಥದ್ದು. ಭಾಳ ಪ್ರಮುಖವಾಗಿ ಬೆಂಗಳೂರಿನ ಯಾವ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಇದೆ ಅನ್ನುವಂಥದ್ದನ್ನು ಈಗಾಗಲೇ ಫೈಂಡ್ ಔಟ್ ಮಾಡ್ಕೊಂಡಿರುವಂಥ ಪೊಲೀಸರು ಆ ದೊಡ್ಡ ಮಟ್ಟದಲ್ಲಿರುವಂಥ ಟ್ರಾಫಿಕ್ ಜಾಮನ್ನು ಹೇಗೆ ನಾವು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು ಅನ್ನುವಂಥ ಒಂದು ಪ್ಲಾನನ್ನು ಮಾಡಿಕೊಂಡು ಸೋಮವಾರ ITBT ಕಂಪನಿಗಳ ಒಂದು ಸಭೆಯನ್ನು ಕೂಡ ಕರೆದಿರುವಂಥದ್ದು. ಯಾಕಂದರೆ ಈ ಇಬ್ಬಲೂರು ಟು KR ಪುರಂ 12 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು 500ಕ್ಕೂ ಅಧಿಕ ITBT ಕಂಪನಿಗಳು ಇರುವಂಥದ್ದು. ಅಲ್ಲಿ ಅಂದರೆ ಪೀಕ್ ಅವರಲ್ಲಿ ಸುಮಾರು 2.5 ಲಕ್ಷಕ್ಕೂ ಅಧಿಕ ವಾಹನಗಳು ಓಡಾಟ ಮಾಡ್ತವೆ. ಆ ಕಾರಣಕ್ಕಾಗಿ ಒಂದಷ್ಟು ಸ್ವಲ್ಪ ಮಟ್ಟದಲ್ಲಿ ಅಲ್ಲಿ ವಾಹನಗಳನ್ನು ಕಡಿಮೆ ಮಾಡಲಿಕ್ಕೆ ಒಂದು ಸಭೆಯನ್ನು ಮಾಡಿ ಕಂಪನಿಯ ಸಿಬ್ಬಂದಿಗಳಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಬಳಸಲಿಕ್ಕೆ ಸೂಚನೆಯನ್ನು ಕೊಡಬೇಕು ಅನ್ನುವಂಥ ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು. ಒಂದು ವೇಳೆ ಕಂಪನಿಯವರು ಒಪ್ಕೊಂಡು ಸಿಬ್ಬಂದಿಗಳಿಗೆ ಪ್ರೈವೇಟ್ ಟ್ರಾನ್ಸ್ಪೋರ್ಟನ್ನು ಬಳಕೆ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಾದರೆ ಅಲ್ಲಿ ಸುಮಾರು ಇರುವಂಥ ಟ್ರಾಫಿಕಲ್ಲಿ 15ರಿಂದ 20% ಅಷ್ಟು ಟ್ರಾಫಿಕನ್ನು ಕಂಟ್ರೋಲ್ ಮಾಡ್ಬೋದು ಅನ್ನುವಂಥ ಒಂದು ಪ್ಲಾನನ್ನು ಮಾಡಿಕೊಂಡು ಸುಮಾರು 500ಕ್ಕೂ ಅಧಿಕ ITBT ಕಂಪನಿಯ ಮುಖ್ಯಸ್ಥರನ್ನು ಕರೆದು ಸಭೆಯನ್ನು ಮಾಡಿ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಬಳಸಲಿಕ್ಕೆ ಅವರಿಗೆ ಸೂಚನೆಯನ್ನು ಕೊಡುವಂಥ ಕೆಲಸಕ್ಕೆ ಈಗಾಗಲೇ ಸಂಚಾರಿ ಪೊಲೀಸರು ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು. ಒಂದು ವೇಳೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಲಿಕ್ಕೆ ನಮಗೆ ಸಮಸ್ಯೆ ಆಗತ್ತೆ ಅಂತೇಳಿ ಅವರೇನಾದರೂ ಮನವಿಯನ್ನು ಮಾಡ್ಕೊಂಡ್ರೆ ನೇರವಾಗಿ ಬಸ್ಗಳು ಸಂಬಂಧಪಟ್ಟ ಕಂಪನಿಗೆ ಹೋಗಲಿಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡುವ ಒಂದು ಕಾರ್ಯಕ್ಕೂ ಕೂಡ ಸಂಚಾರಿ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಪೀಕ್ ಅವರ್ಸಲ್ಲಿ ಲಂಚ್ ಅವರಲ್ಲಿ ಏನು ಈ ಡಿಲಿವರಿ ಸ್ವಿಗ್ಗಿ ಝೊಮ್ಯಾಟೊ ಈ ಒಂದು
ತಂಡ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಚಲನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಮೇನ್ ರೋಡ್ಗಳಿಗೆ ಈ ಡೆಲಿವರಿ ಬಾಯ್ಸ್ಗಳು ಬರದೇ ರೀತಿಯಲ್ಲಿ ನೋಡ್ಕೊಳ್ಳುವ ನಿಟ್ಟಿನಲ್ಲಿ ಗೂಗಲ್ ಮ್ಯಾಪ್ಗಳಿಗೂ ಕೂಡ ತಯಾರಿ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಈ ಬ್ಲೂ ಪ್ರಿಂಟ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.